ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1005ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ OnePlus ಇಂದ OnePlus 13 ಈ ಮೊಬೈಲ್ ಯಾವಾಗ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಿದ್ದೀರಾ. ಇವಾಗ OnePlus ಅವರೇ ಅಫಿಷಿಯಲ್ ಆಗಿ ರಿಯಾಕ್ಟ್ ಆಗಿದ್ದಾರೆ. ಈ ಒಂದು ಮೊಬೈಲ್ ನ ಜನವರಿ ತಿಂಗಳಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಗ್ಲೋಬಲ್ ಆಗಿ ಲಾಂಚ್ ಮಾಡ್ತಾರೆ, ಅವಾಗ ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಆಗುತ್ತೆ. ಆವಾಗ ನೀವು ಈ ಒಂದು ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ನೋಡಬಹುದು. ನಿಮಗೆ ಒಂದು ಸ್ವಲ್ಪ ಪ್ರೈಸ್ ಅಂತೂ ಜಾಸ್ತಿ ಇರುತ್ತೆ. ಇದರಲ್ಲೂ ಕೂಡ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಪ್ರೊಸೆಸರ್ ಇರುತ್ತೆ. ನಿಮಗೆ ಒಂದು 60 ರಿಂದ 65 ಸಾವಿರ ಮಧ್ಯದಲ್ಲಿ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಾರೆ. IQ ಮೊಬೈಲ್ ಆದ್ರೆ ನಿಮಗೆ 52 ಸಾವಿರಕ್ಕೆ ಸಿಕ್ಬಿಡುತ್ತೆ. ಆದ್ರೆ OnePlus ಬ್ರ್ಯಾಂಡ್ ಅಲ್ಲಿ ನಿಮಗೆ ಬೇಕು ಅಂದ್ರೆ ಇನ್ನೊಂದು 10 ಸಾವಿರ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನ ಒಂದು ಈ ಸಲ ಚೇಂಜ್ ಏನ್ ಗೊತ್ತಾ, ನೀವು OnePlus 10 ಸೀರೀಸ್ ಇಂದ 12 ಸೀರೀಸ್ ವರೆಗೂ ನೋಡಿದ್ರೆ ನಿಮಗೆ ಗ್ರೀನ್ ಕಲರ್ ಅಲ್ಲಿ ಮೊಬೈಲ್ ನ ಲಾಂಚ್ ಮಾಡ್ತಾ ಇದ್ರು. ಗ್ರೀನ್ ಕಲರ್ ಕೂಡ ಆಡ್ ಮಾಡ್ತಾ ಇದ್ರು. ಈ ಸಲ 13 ಸೀರೀಸ್ ಅಲ್ಲಿ ನಿಮಗೆ ಗ್ರೀನ್ ಕಲರ್ ಇರೋದಿಲ್ಲ, ವೈಟ್ ಕಲರ್, ಬ್ಲಾಕ್ ಕಲರ್, ಹಾಗೆ ಬಂದ್ಬಿಟ್ಟು ಡಾರ್ಕ್ ಬ್ಲೂ ಕಲರ್ ನ ಆಡ್ ಮಾಡಿದ್ದಾರೆ. ಬ್ಲೂ ಕಲರ್ ನನಗೆ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು, ನೋಡೋದಿಕ್ಕೂ ಕೂಡ ತುಂಬಾನೇ ಚೆನ್ನಾಗಿದೆ. ಯಾರಾದ್ರೂ OnePlus ಬ್ರ್ಯಾಂಡ್ ಅಲ್ಲಿ ಫ್ಲಾಗ್ಶಿಪ್ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಜನವರಿ ತಿಂಗಳವರೆಗೂ ವೆಯ್ಟ್ ಮಾಡಿ, ಆವಾಗ ನಿಮಗೆ ಈ ಒಂದು ಮೊಬೈಲ್ ಲಾಂಚ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಕಂಪ್ನಿಯವರು ಗೂಗಲ್ ಪಿಕ್ಸೆಲ್ ಮೊಬೈಲ್ಸ್ ಗೆ ರೀಸೆಂಟ್ ಆಗಿ ಒಂದು ಅಪ್ಡೇಟ್ ನ ರೋಲ್ ಔಟ್ ಮಾಡಿದ್ದಾರೆ. ಈ ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಹೊಸ ಫೀಚರ್ ಕೂಡ ಆಡ್ ಮಾಡಿದ್ದಾರೆ, ಡಿವೈಸ್ ಟೆಂಪರೇಚರ್ ಅಂತೇಳಿ. ಇನ್ಮೇಲಿಂದ ನೀವು ಡಿವೈಸ್ ಟೆಂಪರೇಚರ್ ಕೂಡ ಈಸಿಯಾಗಿ ಮಾನಿಟರ್ ಮಾಡಬಹುದು. ಈ ಒಂದು ಫೀಚರ್ ನ ನೀವು ಯೂಸ್ ಮಾಡಬೇಕು ಅಂದ್ರೆ ಸೆಟ್ಟಿಂಗ್ಸ್ ಅಲ್ಲಿ ಬ್ಯಾಟ್ರಿಗೆ ಹೋಗಿ ಬ್ಯಾಟ್ರಿಯಲ್ಲಿ ಬ್ಯಾಟ್ರಿ ಡಯಾಗ್ಲಿಸಿಸ್ ಅಂತ ಹೇಳ್ಬಿಟ್ಟು ಇರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದೀರಾ ಅಂದ್ರೆ ನಿಮ್ಮ ಮೊಬೈಲ್ ಯಾವಾಗ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲೇ ನೀವು ಮಾನಿಟರ್ ಮಾಡಬಹುದು. ಯಾರಾದ್ರೂ ಗೂಗಲ್ ಪಿಕ್ಸೆಲ್ ಫೋನ್ಸ್ ನ ಯೂಸ್ ಮಾಡ್ತಾ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಈ ಒಂದು ಅಪ್ಡೇಟ್ ಬಂದಿರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ ಕಂಪ್ನಿಯವರು ಮತ್ತೆ ಒಂದು ಹೊಸ ಬ್ರ್ಯಾಂಡ್ ನ ಸ್ಟಾರ್ಟ್ ಮಾಡ್ತಿದ್ದಾರೆ, ಜೋವಿ ಅಂತೇಳಿ. ಹೆಸರು ತುಂಬಾ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಕೆಲವೊಂದು ಮೊಬೈಲ್ಸ್ ಕೂಡ ಇವರು ಲೀಸ್ಟ್ ಮಾಡಿ ಇಟ್ಟಿದ್ದಾರೆ. ಜೋವಿ Y39 5G, ಜೋವಿ Y50 ಲೈಟ್, ಹಾಗೆ ಬಂದ್ಬಿಟ್ಟು ಜೋವಿ V50 ಅಂತೇಳಿ. ಈ ಮೂರು ಮೊಬೈಲ್ಸ್ ಕೂಡ ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಹೊಸ ಬ್ರ್ಯಾಂಡ್ ಏನಕ್ಕೆ ಕ್ರಿಯೇಟ್ ಮಾಡಿದ್ರು, ಇದ್ರ ಮೈನ್ ಮೋಟೋ ಏನು, ರೀಸನಬಲ್ ಪ್ರೈಸ್ ಅಲ್ಲಿ ಲಾಂಚ್ ಮಾಡ್ತಾರಾ ಇಲ್ಲಾಂದ್ರೆ ಒಂದ್ ಸ್ವಲ್ಪ ಕಾಸ್ಟ್ಲಿ ಇರುತ್ತಾ, ಇದ್ರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿಲ್ಲ. ಇವಾಗ ಅಟ್ ಪ್ರೆಸೆಂಟ್ ನೋಡ್ಕೊಂಡ್ರೆ ವಿವೋ ಕಂಪ್ನಿಯವರು ಅಫಿಷಿಯಲ್ ಆಗಿ ಒಂದು ಸಬ್ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಿದ್ದಾರೆ. ಅದ್ರ ಹೆಸರು ಬಂದ್ಬಿಟ್ಟು ಜೋವಿ ಅಂತೇಳಿ. ಹೆಸರು ಕೂಡ ಚೆನ್ನಾಗಿದೆ. ಸೊ ನೋಡೋದಂತೆ ರೀಸನಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇಂದ ಸರ್ವಿಸ್ ಒಂದು ಚೆನ್ನಾಗಿ ಪ್ರೊವೈಡ್ ಮಾಡಿದ್ರೆ 100% ನಮ್ಮ ಇಂಡಿಯಾದಲ್ಲಿ ಪ್ರತಿ ಮೊಬೈಲ್ಗೂ ಕೂಡ ಸೇಲ್ಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಅಮೆರಿಕಾದಲ್ಲಿ ರೀಸೆಂಟ್ ಆಗಿ ಶಾಜಾಮ್ ಬ್ಯಾಂಡ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಬ್ಯಾಂಡ್ ನ ಲಾಂಚ್ ಮಾಡಿದ್ದಾರೆ. ಬ್ಯಾಂಡ್ ನೋಡೋದಕ್ಕೆ ತುಂಬಾ ಯೂನಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಬ್ಯಾಂಡ್ ನ ನಾವು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ, ಪ್ರಾಣಿಗಳಿಗಾದ್ರೆ ಹಾಕ್ಬೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ನೀವು ಮನೆಯಲ್ಲಿ ಒಂದು ನಾಯಿ ಸಾಕಿದೀರಾ ಅಂದ್ರೆ ಆ ಒಂದು ನಾಯಿಗೆ ಈ ಒಂದು ಬ್ಯಾಂಡ್ ಆದ್ರೆ ಹಾಕ್ಬೋದು. ಈ ಒಂದು ಬ್ಯಾಂಡ್ ಇಂದ ನೀವು ನಾಯಿ ಜೊತೆ ಮಾತಾಡಬಹುದು, ನಾಯಿ ಕೂಡ ನಿಮ್ ಜೊತೆ ಮಾತಾಡುತ್ತೆ. ಇದ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ತೀನಿ. ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿ ಬಂದ್ಬಿಟ್ಟು ಹೇಗೆ ಸಂಬಂಧಪಟ್ಟ ಫೀಚರ್ಸ್ ಮೇಲೆ ವರ್ಕ್ ಮಾಡ್ತಿರ್ತಾನೆ. ಆ ವ್ಯಕ್ತಿ ಬಂದ್ಬಿಟ್ಟು ಒಂದು ನಾಯಿನ ಸಾಕಿದ್ದಾನೆ. ಆ ನಾಯಿ ಅಂದ್ರೆ ಆ ವ್ಯಕ್ತಿಗೆ ತುಂಬಾ ಇಷ್ಟ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಏನಾಗಿದೆ ಅಂದ್ರೆ ಈ ವ್ಯಕ್ತಿ ಏನೋ ವರ್ಕ್ ಮಾಡ್ಕೊಂತ ಆ ನಾಯಿ ಬಂದ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟಿದೆ. ಅಲ್ಲಿ ಒಂದು ಆವಾದ್ರೆ ಕಚ್ಚಿದೆ. ಪಾಪ ನಾಯಿ ಹೇಳ್ಕೊಳೋದಕ್ಕಾದ್ರೆ ಆಗಿಲ್ಲ, ಒಂದ್ ಸ್ವಲ್ಪ ಹೊತ್ತಾಗಿದ್ದಾದ್ಮೇಲೆ ಅಲ್ಲೇ ಬಿದ್ದಿದೆ. ಆಮೇಲೆ ಈ ವ್ಯಕ್ತಿ ಬಂದ್ಬಿಟ್ಟು ಬೇಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಆದ್ರೆ ಕೊಡ್ಸಿದ್ದಾನೆ. ಆವಾಗ ಗೊತ್ತಾಗಿದೆ ಬ್ಲಡ್ ಅಲ್ಲಿ ಒಂದ್ ಸ್ವಲ್ಪ ಪಾಯ್ಸನ್ ಮಿಕ್ಸ್ ಆಗಿದೆ ಅಂತೇಳಿ. ಆವಾಗ ಈ ವ್ಯಕ್ತಿಗೆ ಒಂದು ಐಡಿಯಾ ಬಂದಿದೆ, ಇವಾಗ ನಾಯಿಗೆ ಮಾತಾಡೋದು ಬಂದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲಲ್ಲ, ನನ್ನ ಜೊತೆ ಮಾತಾಡ್ತಾ ಇತ್ತು, ಅದ್ರ ಫೀಲಿಂಗ್ಸ್ ಕೂಡ ನನ್ನ ಹತ್ರ ಹೇಳ್ಕೊಂತಾ ಇತ್ತು. ಅದಕ್ಕೋಸ್ಕರ ಒಂದು ಬ್ಯಾಂಡ್ ನ ತಯಾರು ಮಾಡಬೇಕು ಅಂತೇಳಿ ಈ ಒಂದು ಬ್ಯಾಂಡ್ ನ ತಯಾರು ಮಾಡಿದ್ದಾನೆ. ಈ ಒಂದು ಬ್ಯಾಂಡ್ ನ ನೀವು ನಾಯಿಗೆ ಹಾಕಿದೀರಾ ಅಂದ್ರೆ ನೀವು ಅವಾಗ ಅದ್ರ ಜೊತೆ ನೀವು ಮಾತಾಡಬಹುದು. ಅದು ಕೂಡ ಏನಾದ್ರೂ ಹೇಳ್ಬೇಕು ಅನ್ಕೊಂಡ್ರೆ ನಿಮಗಾದ್ರೆ ಹೇಳುತ್ತೆ. ಒಂದ್ ಸ್ವಲ್ಪ ಸ್ಯಾಂಪಲ್ ವಿಡಿಯೋಸ್ ಕೂಡ ರಿಲೀಸ್ ಮಾಡಿದ್ದಾರೆ, ಅದನ್ನ ನೋಡಿ ನಿಮಗೊಂದು ಐಡಿಯಾ ಬರುತ್ತೆ. ಈ ರೀತಿಯಾಗಿ ನೀವೇನಾದ್ರೂ ನಾಯಿ ಜೊತೆ ಮಾತಾಡಿದ್ರೆ ಅದು ಏನ್ ಮಾತಾಡಬೇಕು ಅಂತ ಅನ್ಕೊಳುತ್ತೋ ಅದನ್ನ ರೂಪದಲ್ಲಿ ಔಟ್ಪುಟ್ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಇದು ತುಂಬಾ ಮಟ್ಟಿಗೆ ಅಕ್ಯುರೇಸಿ ಆಗಿರೋದಿಲ್ಲ, ಆದ್ರೆ ಏನೋ ಒಂದು ಪ್ರಯತ್ನ ಮಾಡಿದಾರಲ್ಲ ಅದಕ್ಕೆ ನಾವು ಖುಷಿ ಪಡಬೇಕು. ಇನ್ನ ಈ ಬ್ಯಾಂಡ್ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ. GPS ಸಪೋರ್ಟ್ ಬೇಕು. ಇವಾಗ ಅಕಸ್ಮಾತ್ ಆಗಿ ನಿಮ್ ನಾಯಿ ಎಲ್ಲಾದ್ರೂ ಕಳೆದೋದ್ರು ಕೂಡ ಆ GPS ಸಹಾಯದಿಂದ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡಬಹುದು. GPS ಸಪೋರ್ಟ್ ಇರೋ ಬ್ಯಾಂಡ್ ಬೇಕು ಅಂದ್ರೆ ನಿಮಗೆ 50,000 ಆಗುತ್ತೆ. ನಮಗೇನು GPS ಸಪೋರ್ಟ್ ಬೇಡ, ನಾರ್ಮಲ್ ಬ್ಯಾಂಡ್ ಸಾಕು ಅಂದ್ರೆ ನಿಮಗೆ 41,000ಕ್ಕೆ ಈ ಒಂದು ಬ್ಯಾಂಡ್ ಸಿಗುತ್ತೆ. ಇವಾಗ ಅಟ್ ಪ್ರೆಸೆಂಟ್ ಅಮೆರಿಕಾದಲ್ಲಿ ಈ ಒಂದು ಬ್ಯಾಂಡ್ ನ ಸೇಲಿಗೆ ತಂದಿದ್ದಾರೆ. ಬೇರೆ ಯಾವ ಕಂಟ್ರೀಸ್ ಅಲ್ಲೂ ಕೂಡ ಇದನ್ನ ಆದ್ರೆ ತಂದಿಲ್ಲ. ನಿಧಾನಕ್ಕೆ ಬರ್ತಾ ಎಲ್ಲಾ ಕಡೆನೂ ಕೂಡ ಇದನ್ನ ಸೇಲಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ಇವ್ರಾದ್ರೆ ಹೇಳ್ತಿದ್ದಾರೆ. ಈ ಒಂದು ಬ್ಯಾಂಡ್ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.
ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಐಕ್ಯೂ ಇಂದ ಐಕ್ಯೂ ಕಂಪ್ನಿಯವರು ಅತಿ ಶೀಘ್ರದಲ್ಲಿ ಒಂದು ಹೊಸ ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ ಐಕ್ಯೂ Z10 ಟರ್ಬೋ ಅಂತೇಳಿ. ಮೊಬೈಲ್ ಸ್ಪೆಸಿಫಿಕೇಶನ್ಸ್ ಇಂಟ್ರೆಸ್ಟಿಂಗ್ ಆಗಿದೆ, ಆದ್ರೆ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಮುಂದಿನ ವರ್ಷ Q1 ಅಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ಒಂದು ಮೊಬೈಲ್ ಅಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ, ಅದು ಕೂಡ ಹೊಸ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 8S Elite 8 Elite ಅಲ್ಲ 8S Elite. ಇದು ನಿಮಗೆ ಒಂದು ಸ್ವಲ್ಪ ಡೌನ್ ಗ್ರೇಡ್ ಇರುತ್ತೆ ಅಂತಾನೆ ಹೇಳ್ಬೋದು. ಮೊಬೈಲ್ ಪ್ರೈಸ್ ಕೂಡ ನಿಮಗೆ ಕಮ್ಮಿ ಏನಿರೋದಿಲ್ಲ, ನನಗೆ ಅನಿಸ್ತಂಗೆ 30 ರಿಂದ 35 ಸಾವಿರ ಮಧ್ಯದಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಆದ್ರೆ ಅನ್ಕೊಂತಿದ್ದೀನಿ. ಸೊ ನೋಡೋಣಂತೆ ಐಕ್ಯೂ ಅವ್ರ ಮಾತ್ರ ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇಂದ ರೀಸನಬಲ್ ಪ್ರೈಸ್ ಅಲ್ಲಿ ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ, ಅದೊಂದು ಖುಷಿ ಇದೆ. ಇವಾಗ ಅಟ್ ಪ್ರೆಸೆಂಟ್ ಬೇರೆ ಬ್ರಾಂಡ್ಸ್ ಗೆ ಕಂಪೇರ್ ಮಾಡಿದ್ರೆ ಐಕ್ಯೂ ಮೊಬೈಲ್ಸ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಗ್ರೀನ್ ಸೋಲ್ ಕಂಪನಿಗೆ ಸಂಬಂಧಪಟ್ಟ ಆಫೀಸ್ ಚೇರ್ ನಿಮಗೆ 5,000 ರೂಪಾಯಿಗೆ ಸಿಗ್ತಾ ಇದೆ. ತುಂಬಾ ಒಳ್ಳೆ ಬ್ರ್ಯಾಂಡ್, ಹಾಗೆ ಬಂದ್ಬಿಟ್ಟು ಕ್ವಾಲಿಟಿನೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಆಫೀಸ್ ಚೇರ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ. ಹಾಗೆ ಬಂದ್ಬಿಟ್ಟು ನಥಿಂಗ್ ಫೋನ್ 2A ಈ ಮೊಬೈಲ್ ನಿಮಗೆ 20,000 ಒಳಗಡೆ ಸಿಗ್ತಾ ಇದೆ. ನಾರ್ಮಲ್ ಆಗಿ ನಿಮಗೆ 23,000 22,000 ಸೊ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಆದ್ರೆ ಇರುತ್ತೆ. ಇವಾಗ ನಿಮಗೆ 20,000ಕ್ಕೆ ಈ ಒಂದು ಮೊಬೈಲ್ ಸಿಗ್ತಾ ಇದೆ. ಈ ರೀತಿಯಾಗಿ ತುಂಬಾ ಆಫರ್ಸ್ ಆದ್ರೆ ನಡೀತಾ ಇದೆ. ಈ ಒಂದು ಡೀಲ್ಸ್ ನ ನೀವು ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈಸಿಯಾಗಿ ಜಾಯ್ನ್ ಆಗ್ಬೋದು. ಈ ತರ ಡೀಲ್ಸ್ ಎಷ್ಟೋ ಇರುತ್ತೆ, ಅಷ್ಟರಲ್ಲಿ ನಿಮಗೆ ಯಾವ್ದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೋ, ಯಾವ್ದು ಪ್ರೈಸ್ ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಅನ್ಸುತ್ತೋ ಅದನ್ನ ನೋಡಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇನ್ನ ನೀವೇನಾದ್ರೂ ಜಾಯ್ನ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟೆಸ್ಲಾ ಇಂದ ಟೆಸ್ಲಾ ಕಂಪ್ನಿಯವರು ಅಫಿಷಿಯಲ್ ಆಗಿ ಟೆಸ್ಲಾ ಆಪ್ ನ ಲಾಂಚ್ ಮಾಡಿದ್ದಾರೆ. ಈ ಒಂದು ಆಪ್ ಆಪಲ್ ವಾಚಸ್ ಅಲ್ಲಿ ವರ್ಕ್ ಆಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ನೀವು ಟೆಸ್ಲಾ ಕಾರ್ ಯೂಸ್ ಮಾಡ್ತಿದ್ದೀರಾ, ಕೀ ತರೋದನ್ನ ಮರ್ತ್ ಬಿಟ್ಟಿದ್ದೀರಾ, ನಿಮ್ಮ ಹತ್ರ ಆಪಲ್ ವಾಚ್ ಇದ್ರೆ ಸಾಕು ಈಸಿಯಾಗಿ ಕಾರ್ನ ನೀವು ಕಂಟ್ರೋಲ್ ಮಾಡ್ಬೋದು. ವಾಚ್ ಇಂದಾನೆ ನೀವು ಕಾರ್ನ ಲಾಕ್ ಮಾಡ್ಬೋದು, ಅನ್ಲಾಕ್ ಮಾಡ್ಬೋದು, ಎಸಿನ ಆನ್ ಮಾಡ್ಬೋದು, ಆಫ್ ಮಾಡ್ಬೋದು, ಬೂಟ್ ಓಪನ್ ಅಂಡ್ ಕ್ಲೋಸ್ ಮಾಡ್ಬೋದು, ಮ್ಯಾಪ್ಸ್ ನ ಕೂಡ ನೀವು ಅಲ್ಲೇ ನೋಡ್ಬೋದು, ಅಲ್ಲಿಂದಾನೆ ನೀವು ನ್ಯಾವಿಗೇಟ್ ಕೂಡ ಮಾಡ್ಬೋದು. ಈ ರೀತಿಯಾಗಿ ಒಂದು ಕೀ ಇದ್ರೆ ಏನೇನೆಲ್ಲ ಕೆಲಸ ಮಾಡುತ್ತೋ ಎಲ್ಲಾನು ಕೂಡ ನೀವು ಆಪಲ್ ವಾಚ್ ಇಂದಾನೆ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ಸೆಲೆಕ್ಟೆಡ್ ಮೆಂಬರ್ಸ್ ಗೆ ಮಾತ್ರ ಇದನ್ನ ರೋಲ್ ಔಟ್ ಮಾಡಿದ್ದಾರೆ, ಎಲ್ಲರಿಗೂ ಕೂಡ ಈ ಒಂದು ಆಪ್ ನ ರೋಲ್ ಔಟ್ ಮಾಡಿಲ್ಲ. ನಿಧಾನಕ್ಕೆ ಬರ್ತಾ ಬರ್ತಾ ಪ್ರತಿ ದೇಶಕ್ಕೂ ಕೂಡ ಈ ಒಂದು ಆಪ್ ನ ರೋಲ್ ಔಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಟೆಸ್ಲಾ ಕಂಪನಿಯವರು ಹೇಳ್ತಿದ್ದಾರೆ. ತುಂಬಾ ಯೂನಿಕ್ ಆಗಿದೆ, ತುಂಬಾ ಡಿಫರೆಂಟ್ ಆಗಿದೆ. ಸೊ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.